ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರಿವ್ಯಾಲ್ಯೂಯೇಷನ್ ಪ್ರಾಸೆಸ್ ಹೇಗಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಸಲ ಬಂದಿರೋ ರಿಸಲ್ಟ್ ನಿಮ್ಗೆ ಏನಾದರೂ ಸ್ಯಾಟಿಸ್ಫೈ ಆಗಿಲ್ಲ, ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ, ನೀವು ಕಾನ್ಫಿಡೆಂಟ್ಲಿ ಆ ಪೇಪರನ್ನು ಬರೆದಿದ್ದೀರಾ ಅಂತ ಅಂದ್ಕೊಂಡು ನೀವು ರಿವ್ಯಾಲ್ಯೂಯೇಷನನ್ನು ಅಪ್ಲೈ ಮಾಡ್ಬೋದು ರಿಸಲ್ಟ್ ಬಂದಾದ್ಮೇಲೆ ಅಲ್ವಾ. ಸೊ ಅಪ್ಲಿಕೇಶನ್ ಫೀಸ್, ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ನೀವು ಐದರ್ ಫೋಟೋ ಕಾಪಿ ತರಿಸ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೋದು. ಫೋಟೋ ಕಾಪಿ ತರಿಸ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಎಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ. ಒಂದು ವೇಳೆ ಅದನ್ನು ಮತ್ತೆ ರಿವ್ಯಾಲ್ಯೂಯೇಟ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ಅಷ್ಟೇ. ಬಟ್ ಅಕಾರ್ಡಿಂಗ್ ಟು ಮೀ ನೀವು VTU ಫೋಟೋ ಕಾಪಿ ತರಿಸ್ಕೊಂಡ್ರೆ ವೇಸ್ಟ್, ಯಾಕಂದರೆ ಫೀಸ್ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಕೆಲವೊಂದು ಕಾಲೇಜಸಲ್ಲಿ ರಿವ್ಯಾಲ್ಯೂಯೇಷನ್ ಆಗಿ 20 ಮಾರ್ಕ್ಸ್ 25 ಮಾರ್ಕ್ಸ್ ಪ್ಲಸ್ ಬಂದರೂ ಕೂಡ ಒಂದೊಂದು ಸಲ ಅವರು ಮನಿ ರಿಫಂಡ್ ಮಾಡಲ್ಲ. ನಿಮ್ಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ರಿವ್ಯಾಲ್ಯೂಯೇಷನ್ ಆಗಬೇಕಾ ಅಂದರೆ ಹೌದು ಹಾಕಿ, ಯಾಕಂದರೆ ಕೆಲವೊಂದು ಸಲ 5-6 ಮಾರ್ಕ್ಸ್ ಬಂದಿರೋರಿಗೆ 50-60 ರೇಂಜಲ್ಲಿ ರಿವ್ಯಾಲ್ಯೂಯೇಷನಿಂದ ಮತ್ತೆ ಮಾರ್ಕ್ಸ್ ಇನ್ಕ್ರೀಸ್ ಆಗಿರೋ ಇದು ಕೂಡ ಇದೆ. ಓಕೆ, ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಸೆಮ್ ಪೇಪರ್ಸ್ ಹೆಂಗೆ ಕರೆಕ್ಷನ್ ಮಾಡ್ತಾರೆ ಅಂದರೆ ನೀವು ಪೇಪರನ್ನು ಸಬ್ಮಿಟ್ ಮಾಡಿಬಿಟ್ಟು ಬರ್ತೀರಲ್ವ ಇನ್ವಿಜಿಲೇಟರ್, ಅವ್ರ ಕೈಯಿಂದ ನೆಕ್ಸ್ಟ್ ಎಲ್ಲೋಗುತ್ತೆ, ಹೇಗೆ ರಿವ್ಯಾಲ್ಯೂಯೇಟ್ ಆಗುತ್ತೆ, ಯಾರು ಮಾರ್ಕ್ಸ್ ಎಂಟರ್ ಮಾಡ್ತಾರೆ ಅದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ಪೇಪರ್ಸ್ ಹೇಗೆ ಚೆಕ್ ಆಗುತ್ತೆ, ನೆಕ್ಸ್ಟ್ ಟೈಮ್ ನೀವು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅಂತ. ಎನಿವೇಸ್ ರಿವ್ಯಾಲ್ಯೂಯೇಷನ್ ಕೂಡ ಸ್ವಲ್ಪ ಸೇಮ್ ಇದೆ. ಸೊ ಒನ್ಸ್ ಯು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ನಿಮ್ಮ ಪೇಪರನ್ನು ಎಕ್ಸಾಮಿನರಿಗೆ ಕಳಿಸ್ತಾರೆ, ಮತ್ತು ಸ್ಕ್ಯಾನ್ ಮಾಡಿಬಿಟ್ಟು ಕಳಿಸ್ಬೇಕು. ಓಕೆ, ಸೊ ಅವ್ರೇನು ಮಾಡ್ತಾರೆ ಅಂದರೆ ಫಸ್ಟು ಟೋಟಲಿಂಗ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ, ಫಸ್ಟ್ ಮಾಡೋದೇ ಅದು. ಅದಾದಮೇಲೆ ಚೆಕ್ ಮಾಡಿರೋ ಆನ್ಸರ್ಸ್ ಕೂಡ ಚೆಕ್ ಮಾಡ್ತಾರೆ, ಯಾಕಂದರೆ ಮತ್ತೇನಾದ್ರು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ಬೋದು ಅಂದರೆ ಕೊಡ್ತಾರೆ, ಕಡಿಮೆ ಮಾಡಬೇಕು ಅಂದರೆ ಕಡಿಮೆ ಕೂಡ ಮಾಡ್ತಾರೆ. ಓಕೆ, ಲೈಕ್ ಇಫ್ ಎಕ್ಸ್ಟ್ರಾ ಮಾರ್ಕ್ಸ್ ವರ್ ಗಿವನ್ ಫಾರ್ ಫಸ್ಟ್ ಟೈಮ್ ಕರೆಕ್ಷನ್ ದೇ ಮೈಟ್ ಆಲ್ಸೋ ರೆಡ್ಯೂಸ್, ಬಟ್ ಕರೆಕ್ಟ್ ಇದ್ದರೆ ಡೆಫಿನೆಟ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಆರ್ 3 ಪಾಸಿಬಲ್ ಔಟ್ಕಮ್. ಒಂದು ಇನ್ಕ್ರೀಸ್ ಇನ್ ಮಾರ್ಕ್ಸ್, ಅದಾದರೆ ತುಂಬಾ ಗ್ರೇಟ್, ಯಾಕಂದರೆ ಬ್ಯಾಕ್ಲಾಗ್ಸ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ರೀಫಂಡ್ ಆಗೋದು ಡೌಟ್ ಇದೆ. ನೋ ಚೇಂಜ್ ಇದ್ದರೆ ಇಟ್ಸ್ ಓಕೆ, ನಿಮಗೊಂದು ಐಡಿಯಾ ಬರುತ್ತೆ, ಓಕೆ ನಾನು ಈ ರೇಂಜಿಗೆ ಬರ್ತಿದ್ದೀನಿ, ಮತ್ತೆ VTU ರಿವ್ಯಾಲ್ಯೂಯೇಷನ್ ಆಗಿದ್ರೂ ಕೂಡ ಮಾರ್ಕ್ಸ್ ಬರ್ತಿಲ್ಲ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು, ನೀವು ನೆಕ್ಸ್ಟ್ ಟೈಮ್ ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅಂತ. ಇನ್ನೊಂದು ಡಿಕ್ರೀಸ್ ಇನ್ ಮಾರ್ಕ್ಸ್. ಸೊ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ಮಾರ್ಕ್ಸ್ ಕಡಿಮೆ ಆದರೆ ಹಳೆ ಮಾರ್ಕ್ಸ್ ಕಮ್ಮಿ ಲೈಕ್ ನೀವು ಫಸ್ಟ್ ಟೈಮ್ ಹಾಕಿರ್ತೀರ ಅಲ್ವಾ ರಿವ್ಯಾಲ್ಯೂಯೇಷನಿಗೆ, ಒಂದು ವೇಳೆ ಆ ಪ್ರೊಸೆಸಲ್ಲಿ ನಿಮಗೆ ಕಡಿಮೆ ಬಂತು ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ 50 ಬಂದಿತ್ತು ಅಂತ ಎಕ್ಸಾಮ್ ಮಾಡ್ಕೊಳ್ಳಿ, ರಿವ್ಯಾಲ್ಯೂಯೇಷನಲ್ಲಿ 45 ಬಂತು ಅಂತ ಇಟ್ಕೊಳ್ಳಿ. ಒಂದು ವೇಳೆ 45ನೇ ಮತ್ತೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಆದಮೇಲೆ ಅದನ್ನು ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಮಾಡ್ತೀರಾ, ಇಲ್ಲ ಫಸ್ಟ್ ಎಷ್ಟು ಕೊಟ್ಟಿರ್ತಾರೋ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಇನ್ನೂ ಟೆನ್ಷನ್ ಬೇಕು ಅಂತಿಲ್ಲ. ಸೊ ಬಟ್ ನಾನು ಹೇಳೋದಿಷ್ಟೇ, ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ. VTU ನೋಡೋದು ಅವರು ಪ್ರಿಸ್ಕ್ರೈಬ್ ಮಾಡಿರೋ ಟೆಕ್ಸ್ಟ್ ಬುಕ್ ಕಂಟೆಂಟನ್ನು ನೀವು ಬರಿತೀರೋ ಇಲ್ವೋ ಅಂತ. ಸಿಲೆಬಸ್ ಕಾಪಿಯಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇರುತ್ತೆ ಅಲ್ವಾ ಅದು. ಸೊ ಈ ಸಲ ನೀವು 5th ಸೆಮ್ ಇರ್ಬೋದು, 2nd ಸೆಮ್ ಇರ್ಬೋದು, 3rd ಸೆಮ್ ಇರ್ಬೋದು, ಸೊ ಯಾವುದೇ ಸೆಮ್ಮಲ್ಲಿ ಬೇಕಾದರೂ ಇರಿ, ಬಟ್ ಟೆಕ್ಸ್ಟ್ ಬುಕ್ ಕಂಟೆಂಟಿಗೆ ಮಾತ್ರ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಆರ್ ಪಬ್ಲಿಷ್ಡ್ ಆನ್ VTU ವೆಬ್ಸೈಟ್ ಓನ್ಲಿ ಅಗೇನ್. ಸೊ 1 or 2 ವೀಕ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಅಪ್ಲೈ ಮಾಡಾಗಿದೆ ಅಲ್ವಾ ಇವಾಗ ಹೇಗಿದ್ರು, ಜಸ್ಟ್ ಲೈಕ್ ನಾರ್ಮಲ್ ರಿಸಲ್ಟ್ ಥರನೇ ಚೆಕ್ ಮಾಡ್ಬೋದು. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇದು ಅಪ್ಡೇಟಾಗಿ ಬಂದಿರುತ್ತೆ. ಓಕೆ, ಮಾರ್ಕ್ಸ್ ಕಾರ್ಡ್ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕಂದರೆ ಲೈಕ್ ಅಪ್ಡೇಟ್ ಆಗಬೇಕಲ್ವಾ, ಎಕ್ಸ್ಟ್ರಾ ಮಾರ್ಕ್ಸ್ ಬಂದಿದ್ದರೆ ಅದಕ್ಕಾಗಿ. ಇನ್ ಟೋಟಲಾಗಿ ಹೇಳಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಪೋರ್ಟಲಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು, ಇಲ್ಲ ಕಾಲೇಜಲ್ಲಿ ಅಪ್ಲೈ ಮಾಡ್ತೀರಾ. ಫೋಟೋ ಕಾಪಿ ನಿಮ್ಗೆ ಆಪ್ಷನಲ್ ಇದೆ, ಬೇಕು ಅಂದರೆ ಮಾತ್ರ ಅಪ್ಲೈ ಮಾಡ್ತೀರಾ ಫೋಟೋ ಕಾಪಿನ. ಆಮೇಲೆ ನಿಮ್ಮ ಪೇಪರ್ ಚೆಕ್ಕಿಂಗಿಗೆ ಹೋಗುತ್ತೆ, ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೋದು, ಅಷ್ಟೇ ಇರ್ಬೋದು, ಇಲ್ಲ ಡಿಕ್ರೀಸ್ ಆಗ್ಬೋದು, ಆ್ಯಂಡ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ. ಇಷ್ಟಾಗಿತ್ತು ಇವತ್ತಿನ ರಿವ್ಯಾಲ್ಯೂಯೇಷನ್ ಪ್ರಾಸೆಸ್ ಡೀಟೇಲ್ಸ್. ಒಂದು ವೇಳೆ ನೀವು ನನ್ನ ಎಫರ್ಟ್ಸ್ ಹಾಕಿದಷ್ಟು ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಒಂದು ಸಲ ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ, ಲಾಸ್ಟ್ ಸೆಮ್ಮಲ್ಲಿ ನೀವು ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಕಂಟೆಂಟ್ ಓದಿದ್ರಾ ಅಂತ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ನೀವು ಫೋಟೋ ಕಾಪಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ನಾನು. ಯಾರು ನಾನು ಎಷ್ಟು ಎಫರ್ಟ್ಸ್ ಆಗ್ತಿದ್ದೀನಿ ಎಷ್ಟು ಮಾರ್ಕ್ಸ್ ಬರ್ತಿಲ್ಲ ಅನ್ನೋರು, ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ. ನೀವೇನು ಕಂಪೇರ್ ಮಾಡಿ ನೋಡಿ, ನಿಮ್ಮ ಸ್ಟಡಿ ಮೆಟೀರಿಯಲ್ ಓಪನ್ ಮಾಡಿಕೊಂಡು ನೀವು ಇಷ್ಟು ಬರಿಬೋದಿತ್ತಾ, ಇನ್ನೂ ಕಂಟೆಂಟ್ ಇತ್ತಾ ಅಂತ. ಯಾಕಂದರೆ ಒಂದು ಸಲ ನಿಮ್ಗೆ ಆ ಒಂದು ಐಡಿಯಾ ಬಂದುಬಿಟ್ರೆ ನೆಕ್ಸ್ಟ್ ಎಲ್ಲ ಸೆಮ್ಮಲ್ಲಿ ನೀವೇ ಟಾಪರ್ ಆಗ್ತೀರಾ. ಓಕೆ, hoping this video cleared all your doubts about the VTU evaluation process. If it helped, share it with your friends and don't forget to subscribe for more updates. Thank you.